ಇನ್ನು ನಿನ್ನೆ ಬೆಳಗಾವಿಯ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆಯ ದುರಂತ ಪ್ರಕರಣ ಏನಾಯ್ತಲ್ಲ, ಸೊ ನಿನ್ನೆ ಕೂಡ 3 ಜನ ಸಾವನ್ನಪ್ಪಿದ್ರು. ಇವತ್ತು ಮತ್ತೆ 4 ಜನ ಇವತ್ತೊಂದೇ ದಿನ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ 7ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಂದನೆ ಕೂಡ ಕೊಡ್ತಾ ಇಲ್ಲ ಕಾರ್ಖಾನೆಯ ಆಡಳಿತ ಮಂಡಳಿ. ನಿನ್ನೆ ಬಾಯ್ಲರ್ ಸ್ಫೋಟ ಏನಾಯಿತು, ಸ್ಥಳದಲ್ಲೇ ಇಬ್ಬರು ಸಜೀವವಾಗಿ ದಹನವಾದರು. ತಕ್ಷಣ 8 ಜನರನ್ನ ಗಂಭೀರವಾಗಿ ಗಾಯಗೊಂಡಿದ್ರು. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅದರಲ್ಲಿ ಕೆಲವರ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ನಿನ್ನೆನೆ ಚಿಕಿತ್ಸೆ ಫಲಕಾರಿಯಾಗದೆ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದ. ಸೊ ಅಲ್ಲಿಗೆ 3 ಜನ ನಿನ್ನೆನೆ ಮೃತಪಟ್ಟಿದ್ರು. ಇವತ್ತು ಮತ್ತೆ 4 ಜನ ಮೃತಪಟ್ಟಿದ್ದಾರೆ. ಕುಟುಂಬದವರು ಅಟ್ಲೀಸ್ಟ್ ಪರಿಹಾರವನ್ನು ಕೊಡ್ತಾ ಇಲ್ಲ, ನಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ ಅಂಥೇಳಿ ಗೋಳಾಡ್ತಾ ಇದ್ದಾರೆ. ಇಬ್ಬರು ಮಕ್ಕಳು ರೀ, ಇವನ ಹೆಸರು ಭಾರತೇಶ್ರೀ, ಮತ್ತು ಇದು ರೀ 2 ವರ್ಷ ಹತ್ರ ಹೋಗಕ್ಕೆ. ಯಾವ ನಿನ್ನೆ ಬೆಳಿಗ್ಗೆ ಹೋಗಿದ್ರೆ ಕೆಲಸಕ್ಕೆ? ಇಲ್ರಿ, ಅಲ್ಲೇ ವಸ್ತಿ ಹೋಗಿ ಬಂದು. ಏನು ಕೆಲಸ ಮಾಡ್ತಿದ್ರಿ ಅಲ್ಲೇ? ಪೆಟ್ರೋಲ್ ಕೆಲಸ ಮಾಡ್ತೀವಿ. ಏನು ಮದುವೆ ಅದು ಇನ್ನೂ ಆಗಿಲ್ಲ? ಇನ್ನೇ ಅಲ್ಲ, ಮದುವೆ ಅದು ಏನಾಗಿಲ್ಲ. ಕೆಲಸ ಮಾಡಿ ಮನಿ ಎಲ್ಲ ಅವನ ನಡೆಸ್ತಿದ್ದೇನ್ರಿ? ಎಲ್ಲ ಅವ ರೀ. ನಮ್ಮ ಊರಿನ ಹುಡುಗ, ಒಬ್ಬ ಬಡ ಹುಡುಗ ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಬ್ಲಾಸ್ಟ್ ಆಗಿ, ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡನಂತ ನಮ್ಗೆ ಗೊತ್ತಾಯಿತು. ನಾವು ದೌಡಾಯಿಸಿ ಎಲ್ಲರೂ KLEಗೆ ಬಂದ್ವಿ. ಇಲ್ಲಿ ಯಾರೂ ನಮ್ಗೆ ಭೇಟಿ ಆಗಿಲ್ಲ ಇನ್ನವರೆಗೆ. ಮತ್ತು ತುಂಬ ಬಡತನದಿಂದ ಅವ್ರ ಮನೆತನ ಪೂರಾ ನಾಶ ಆಗಿತ್ತು ಮೊದಲಾರ್ನೂರೇ. ಈಗ ಅವ್ನು ಯೋಗ್ಯ ಪರಿಹಾರ ಕೊಡಬೇಕು. ನಮಗೆ ನಿನ್ನೆ 3 ಗಂಟೆಗೆ ಏನಾದರೂ ಸ್ಫೋಟ ಆಗಿದಲ್ರಿ. ಅದಾದಮೇಲೆ ನಮಗೆ ನಮ್ಮ ಬಾಮರ್ ಕಡೆಯಿಂದ ಕಾಲ್ ಬಂತು ರೀ. ನಾವು ಅದರಿಂದ ಬಂದೀವಿ ರೀ. ಬಂದ್ಮ್ಯಾಗ ಏನೈತ್ರಲ್ಲ, ಅವಾಗ ಎಲ್ಲ ICUನಾಗಿದ್ರು, ಒಳಗೆ ಬಿಟ್ಟಿಲ್ಲ ನಮಗೆ. ನಿನ್ನೆಯಿಂದ ಬರೀ ಸೈನ್ ಇವೇ ಮಾಡ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಬೆಳಗ್ಗೆ ಬಂದ್ಮ್ಯಾಗ ಬೆಳಿಗ್ಗೆ ಇವ್ರು ಏನು ಡಾಕ್ಟರ್ ಇದ್ರಲ್ರಿ, ರಾಜೇಶ್ ಪವಾರ್ ಅಂತೇಳಿ, ಅವ್ರು ಬಂದು ಏನೈತ್ರಲ್ಲ ಕ್ರಿಟಿಕಲ್ ಅದ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಅದಾದ್ಮೇಲೆ ಅದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಇವ್ರು ಮಾಡ್ತಾ ಇದ್ದಾರೆ. ಬಟ್ ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಇನ್ನೂ ಅಶ್ಯೂರ್ಡ್ ಸಿಕ್ಕಿಲ್ರಿ ಅದು. ಈಗ ಸರ್ ನಮಗೆ ಅವರು ಫೋನ್ ಹಚ್ಚ ಅಂತ ನಿಮ್ಮ ಮಗ ಹಿಂಗಾಗೈತಲ್ಲ ಅಂತಾನೆ ರೀ. ನಾವು ಆಮೇಲೆ ಬಸ್ಸಿಗೆ ಬಂದು ರೀ. ಬಸ್ಸಿಗೆ ಬಂದು ಆಮೇಲೆ ಬೆಳಗಾವಿಗೆ ಹೋದಾರ ಅಂತೀರಿ. ನಾವು ಇಲ್ಲಿ ಬೆಳಗಾವಿಗೆ ಬಂದು ರೀ. ನಮ್ಮದು ಬೈಲಹೊಂಗಲ ತಾಲೂಕು ಅರವಳ್ಳಿ ರೀ. ಕಾರ್ಖಾನೆ ಅವರು ಈಗ ಇವತ್ತು ಬಂದಿದ್ರಿ. ನಿನ್ನೂ ಒಂದು ಇಬ್ಬರು ಯಾರೋ ಬಂದಿದ್ರಿ. ಅವರು ಕರ್ಕೊಂಬಂದಿರು, ತೋರಿ ಆರಾಮದಾರ ತೋರಿ ಅಂತ ಇಷ್ಟ ಅಂದ್ರೆ ಅವ್ರು ನಾವು ಕೇಳಿದ್ರು ಅವ್ರನ್ರಿ. ಅವ್ರನ್ನ ಭೇಟಿ ಮಾಡಂತಂದ್ರೆ ನಮ್ಗೆ ಭೇಟಿನೂ ಮಾಡಲಿಲ್ಲ ಸರ್. ಅವರು ಫ್ಯಾಕ್ಟ್ರಿ ಚಾಲೋ ಅದ ಅಂತ ಹೋಗತ್ತಿದ್ರಿ ಸರ್. ಅವ ಮೆಕ್ಯಾನಿಕಲ್ ರೀ ಸರ್, ಮೆಕ್ಯಾನಿಕಲ್ ಮಾಡ್ತಿದ್ರೆ. ಅದ್ರ ನಾವು ಬೈಲಹೊಂಗಲಕ್ಕೆ ಬಂದಿಂದ ಹಚ್ಚಿದ್ರಿ ಅವ್ರು. ನಿನ್ನೆ ನಾವು ಬೈಲಹೊಂಗಲಕ್ಕೆ ಬಂದು ಬೆಳಗಾವಿ ಬಸ್ ಹತ್ತಿದ್ದಿಂದ ಹಚ್ಚಿದ್ರಿ ಅವ್ರು. ನಾವು ಸೊ ಹೀಗೆ ತಮ್ಮ ಮನೆಯಲ್ಲಿ ತಮ್ಮ ಮನೆ ಮಕ್ಕಳು ದುಡಿಯುವ ಕೈಗಳನ್ನು ಕಳೆದುಕೊಂಡಿರುವಂಥ ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆ ಸಾವಿನ ದುಃಖ ಭರಿಸುವಂಥ ಒಂದು ಶಕ್ತಿ ಅವರುಗಳಿಗೆ ಕೊಡಲಿ ಅನ್ನುವಂಥದ್ರ ಬಗ್ಗೆ ಒಂದು ನಮ್ಮ ಕಳಕಳಿಯ ಪ್ರಾರ್ಥನೆ. ಜೊತೆಗೆ ಆಡಳಿತ ಮಂಡಳಿ ಇದುವರೆಗೂ ಕೂಡ ಒಂದು ಸ್ಪಂದನೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದಕ್ಕೆ? ನಿಮ್ಮದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅವಘಡ. ಹಾಗಿದ್ರೂ ಕೂಡ ಯಾವ ಒಬ್ಬ ಸದಸ್ಯ ಕೂಡ ಆಡಳಿತ ಮಂಡಳಿಯಿಂದ ಇಲ್ಲಿ ಬಂದು ಜನರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳಿ, ಅವ್ರಿಗೇನೋ ಒಂದು ಪರಿಹಾರದ ಒಂದು ಮಾತನ್ನು ಹೇಳಿ, ಅವರಿಗೆ ಭರವಸೆಯನ್ನು ಕೊಡುವಂಥ ಒಂದು ಕೆಲಸ ಆಡಳಿತ ಮಂಡಳಿಯಿಂದ ಇದುವರೆಗೂ ಕೂಡ ಆಗಿಲ್ಲ. ಅದು ಮತ್ತಷ್ಟು ಇವರ ಸಿಟ್ಟು ಹಾಗೆ ಇವರ ಆಕ್ರೋಶ ಜಾಸ್ತಿ ಆಗೋ ರೀತಿಯಲ್ಲಿ ಮಾಡಿದ್ದಾರೆ.